ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಸಂಡೇ. ಸೊ ಈ ಹುಡುಗರು ಕೂಡ ಇವತ್ತು ಮನೇಲೇ ಇದ್ದಾರೆ. ಇವತ್ತು ಬಂದು ಹುಡುಗರಿಗೆ ಸ್ಕೂಲ್ನಲ್ಲಿ ಇವತ್ತು ಕ್ರಿಸ್ಮಸ್ದು ಏನಿರುತ್ತೆ ಫಂಕ್ಷನ್ ಸೆಲೆಬ್ರೇಟ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಇದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಹಾಗೆಯೇ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇನ್ನು ಹುಡುಗರನ್ನು ಕೂಡ ಜೊತೆಲೇ ಕರ್ಕೊಂಡು ಹೋಗೋದ್ರಿಂದ ಅವರನ್ನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಚೆನ್ನಾಗಿ ಅವರನ್ನು ಕೂಡ ರೆಡಿ ಮಾಡಿಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ತುಂಬ 1 ವೀಕ್ ಹಿಂದೆ ವೀಡಿಯೋನ ಮಾಡಿದ್ದೆ. ಸೊ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಯಾವಾಗಲೂ ಹಂಗೆ ಕ್ರಿಸ್ಮಸ್ ಆಗಿದ ನಂತರ ಯಾವಾಗ ನಮಗೆ ನೆಕ್ಸ್ಟ್ ಸಂಡೇ ಸಿಗುತ್ತೆ ಆ ಟೈಮಲ್ಲಿ ಸ್ಕೂಲ್ದು ಸೆಲೆಬ್ರೇಟ್ ಏನಿರುತ್ತೆ ಅದನ್ನು ಮಾಡುವಂಥದ್ದು. ಸೊ ಇನ್ನು ನಾನು ಬಂದು ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಇನ್ನು ನವೀನ ಮತ್ತು ಅಜ್ಜಿ ಎಲ್ಲರೂ ಕೂಡ ಅವರು ಕೂಡ ರೆಡಿ ಆಗಬೇಕು. ಹೋದ ವರ್ಷವೂ ಕೂಡ ಅಜ್ಜಿನೂ ಕೂಡ ನಮ್ಮ ಜೊತೆನೇ ಇದ್ದರು, ಹಾಗೆ ಅಮ್ಮ ಮತ್ತು ಅತ್ತೆ ಎಲ್ಲ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಕೊನೆಯಲ್ಲಿ ಬಂದಿದ್ವಿ. ಸೊ ಈ ಸಲ ಅಮ್ಮ ಅತ್ತೆ ಮಿಸ್ಸಿಂಗ್ ಅಂತ ಹೇಳ್ಬೋದು. ಸೊ ಅಜ್ಜಿ ಹೇಗಿದ್ರು ಇಲ್ಲೇ ಇದ್ದಾರಲ್ಲ, ಸೊ ಅವರು ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಇನ್ನು ಹುಡುಗರಿಗೆಲ್ಲ ಫ್ರೆಶ್ ಅಪ್ ಎಲ್ಲ ಮಾಡಿಸಿದಾಗಿತ್ತು ಆಲ್ರೆಡಿ. ಇನ್ನು ಡ್ರೆಸ್ಸು ಒಂದು ಹಾಕೋದೊಂದು ಬಾಕಿ ಇತ್ತು. ಸೊ ಡ್ರೆಸ್ಸಿಗೆ ನಾವು ಬಂದು ಮಾಮೂಲಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಏನಿರುತ್ತೆ ಅವರೇ ಎಲ್ಲ ಸೆಲೆಕ್ಟ್ ಮಾಡಿ ಡ್ರೆಸ್ಸನ್ನು ಕೊಡ್ತಾರೆ. ನಾವು ಅಮೌಂಟ್ ಪೇ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಇರುವಂಥದ್ದು. ಇನ್ನು ಮನೇಲೇ ಸ್ವಲ್ಪ ಬಾಡಿ ಲೋಷನ್ ಅದು ಇದೆಲ್ಲ ಸ್ವಲ್ಪ ಹಚ್ಕೊಂಡು ನೀಟಾಗೆ ಡ್ರೆಸ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅನ್ನೋದಿತ್ತು. ಇನ್ನು ಸ್ಕೂಲಲ್ಲೂ ಕೂಡ ಲೈಟಾಗಿ ಅವ್ರಿಗೆ ಮೇಕಪ್ ಎಲ್ಲ ಮಾಡ್ತಾರೆ ಆಮೇಲೆ. ಸೊ ಹಾಗಾಗಿ ನಾನು ಸ್ವಲ್ಪ ಅವ್ನಿಗೆ ಬಾಡಿ ಲೋಷನ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇವಾಗ ಚಳಿ ಇರೋದ್ರಿಂದ ಕೈಯೆಲ್ಲ ಒಡಕ್ಲು ಥರ ಆಗಬಾರ್ದು ಅಂತ ಹೇಳಿ ಅಷ್ಟೇ. ಸೊ ನಾನು ನೀವೇನ ಯೂಸ್ ಮಾಡುವಂಥದ್ದು ಯಾವಾಗಲೂ. ಸೊ ಅದನ್ನೇ ಕೂಡ ಅವ್ರಿಗೂ ಹಚ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಆಲ್ರೆಡಿ ಅವರನ್ನು ಕೂಡ ಹುಡುಗರನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಾನು ಬಂದು ಸಿಂಪಲ್ಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ರಿಶು ಬರ್ತಡೇಲಿ ಇದನ್ನು ಹಾಕ್ಕೊಂಡಿದ್ದೆ ಡ್ರೆಸ್ಸನ್ನು ಬಂದು. ಸೊ ಒಂದೇ ಟೈಮ್ ಹಾಕಿದ್ದಿದ್ದು, ಹಾಗಾಗಿ ಇವತ್ತು ಇದನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರಿಶು ಡ್ರೆಸ್ಸು ಕೂಡ ಇವತ್ತೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಶು ಬಂದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೋಕ್ಷಿ ಡ್ರೆಸ್ಗಿಂತ ರಿಶು ಡ್ರೆಸ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಬಂದು. ನಿಜವಾಗ್ಲೂ ಈ ಥರ ರೆಡಿ ಮಾಡಬೇಕಾದ್ರೆ ಒಂದು ಬೇಜಾರು ಯಾವಾಗಲೂ ನನಗೆ ಕಾಡ್ತಾನೆ ಇರುತ್ತೆ. ಸೊ ಏನಂದರೆ ಬಾಯ್ಸ್ಗೆ ಬೇಬಿಗೆ ರೆಡಿ ಮಾಡೋದು ಬದಲು ಗರ್ಲ್ ಬೇಬಿಗೆ ರೆಡಿ ಮಾಡೋದಂದರೆ ತುಂಬಾ ಇಷ್ಟ ನನಗೆ ಬಂದು. ಸೊ ಏನೋ ಒಂಥರ ಚೆನ್ನಾಗಿರುತ್ತೆ. ಅವರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅದು ಮೇಕಪ್ ಆಗಿರ್ಬೋದು, ಅವ್ರದ್ದು ಲುಕ್ ಆಗಿರ್ಬೋದು, ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಗಂಡು ಮಕ್ಳುಗಳಿಗೆ ಅಂದರೆ ತುಂಬ ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಏನೋ ಸ್ವಲ್ಪ ಮುಖಕ್ಕೆ ಕ್ರೀಮು ಪೌಡರ್ನ ಹಚ್ಬೋದು ಅಷ್ಟೇ. ಬಟ್ ಹೆಣ್ಮಕ್ಳುಗಳಿಗೆ ಒಳ್ಳೆ ಬಟ್ಟೆನ ಹಾಕಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರೆ ತುಂಬ ಅಂದವಾಗಿ ಕಾಣಿಸ್ತಾ ಇರ್ತವೆ. ಸೊ ಅದಂತೂ ಯಾವಾಗಲೂ ಮಿಸ್ ಮಾಡ್ಕೊತಾ ಇರ್ತೀನಿ. ಪ್ರತಿ ಸತಿ ಯಾವಾಗಲೇ ಬಟ್ಟೆ ಅಂಗಡಿಗೆ ಹೋದ್ರೂ ಕೂಡ ಏನೋ ಒಂಥರ ಅದನ್ನು ಮಿಸ್ ಮಾಡ್ಕೊತಿರ್ತೀನಿ. ಬೇಬಿ ಗರ್ಲ್ದು ಬಟ್ಟೆಗಳನ್ನ ನೋಡಿದಾಗಿರ್ಬೋದು, ಈ ಥರ ಗಂಡು ಮಕ್ಳಿರೋ ಎಲ್ಲ ಪೇರೆಂಟ್ಗಳಿಗೂ ಕೂಡ ಇದು ಅನುಭವ ಆಗೇ ಆಗಿರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಅಮ್ಮಂದಿರಿಗೆ ಪಕ್ಕ ಇದು ಆಗಿರುತ್ತೆ. ಏಕೆಂದರೆ ಗಂಡು ಮಕ್ಳು ಬಟ್ಟೆಗಳಿಗಿಂತ ಹೆಣ್ಮಕ್ಳು ಬಟ್ಟೆ ಅಂದರೆ ತುಂಬ ಚೆನ್ನಾಗಿ ಒಂದೊಳ್ಳೆ ಕಲೆಕ್ಷನಲ್ಲಿ ಸಿಗುತ್ತೆ. ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುತ್ತೆ ನಮಗೂ ಕೂಡ. ಅದು ನೋಡಿದಾಗ್ಲೇ ಹಂಗೆ ಆಸೆ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಫೈನಲಿ ಇವ್ರನ್ನೂ ಕೂಡ ರೆಡಿ ಮಾಡಿಕೊಂಡು ಹೊರಟಿದ್ದಾಯಿತು. ಇನ್ನು ಬಂದು ಸ್ಕೂಲ್ ಟೈಮಿಂಗ್ಸ್ ಇದ್ದಿದ್ದು ಡ್ಯಾನ್ಸ್ದು 2:30ಗೆ ನಮಗೆ ಟೈಮ್ ಇದ್ದಿದ್ದಂಥದ್ದು. ಸೊ ನಂದು ಮನೆಯಿಂದ ಹೊರಡೋಷ್ಟರಲ್ಲಿ ಸುಮಾರು ಹತ್ತತ್ರ ಒಂದು 3 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಹೇಗಿದ್ರು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟೇ ಅಂತ ಗೊತ್ತಿತ್ತು ನನಗೆ. ಏಕೆಂದರೆ ಪ್ರತಿ ವರ್ಷವೂ ನಾನು ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು.
ಸೊ ಹಾಗಾಗಿ ಅಜ್ಜಿ ಹುಡುಗರು ನಾನು ಮಾತ್ರ ಬಂದಿದ್ವಿ. ಸೊ ನವೀನ ಸ್ವಲ್ಪ ಲೇಟಾಗಿ ಬರ್ತೀನಿ, ಹೇಗಿರೋ ಲೇಟೆಲ್ಲ ಸ್ಟಾರ್ಟ್ ಆಗೋದು ಅಂತ ಹೇಳಿ ಅವ್ರು ಆಮೇಲೆ ಬಂದಿದ್ದಂಥದ್ದು. ಸೊ ಇನ್ನು ಹುಡುಗರು ಮತ್ತೆ ನಮ್ಮ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಚೆನ್ನಾಗಿ ರೆಡಿ ಆಗಿದ್ದಾರಲ್ವ ಫ್ರೆಶ್ಶಾಗಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಬಿಡೋಣ, ಹಾಗೆ ವೀಡಿಯೋ ಫೋಟೋಗಳನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿದರು ಪಾರ್ಕ್ನಲ್ಲಿ. ಸೊ ಅಲ್ಲೆಲ್ಲ ನಿಲ್ಲಿಸಿ ಫೋಟೋಗಳನ್ನ ವೀಡಿಯೋಗಳನ್ನ ಮಾಡ್ಕೊಂಡಿದ್ದಾಯಿತು. ಇನ್ನು ಇವ್ರನ್ನ ಕ್ಲಾಸ್ ರೂಮ್ಗೆ ಬಿಟ್ಟು ನಾವು ಕೂಡ ಹೋಗಿ ಕೂತ್ಕೊಂಡಿದ್ದಾಯಿತು. ಸೀಟ್ ಸಿಗತ್ತಾ ಇಲ್ಲ ಅಂತ ಅಂದ್ಕೊಂಡು ಡೌಟ್ ಮೇಲೆ ಹೋದ್ವಿ. ಬೇಗನೆ ಹೋದ್ವಿ, ಆದ್ರೂ ಅಷ್ಟು ಬೇಗನೆ ಎಲ್ಲರೂ ಕವರ್ ಆಗಿಬಿಟ್ಟಿದ್ರು. ಆದ್ರೂ ನಮ್ಗೆ ಸೇಮ್ 2 ಇಯರ್ಸಿಂದನೂ ಕೂಡ ಫ್ರಂಟ್ ಸೀಟಲ್ಲೇ ಸೀಟ್ ಸಿಗ್ತಾ ಇರುತ್ತೆ. ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಸ್ವಲ್ಪ ಫೋಟೋ ವೀಡಿಯೋಗಳಿಗೆಲ್ಲ ಚೆನ್ನಾಗಿ ಬರುತ್ತೆ ಮುಂದೆ ಕೂತ್ಕೊಂಡ್ರೆ. ಹಿಂದೆ ಹೋದರೆ ಏನೂ ಕಾಣಲ್ಲ ಅನ್ನೋದಕ್ಕಿಂತ ಹತ್ತಿರದಿಂದ ಕೂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಕೂತ್ಕೊಂಡ್ರೆ ಅಷ್ಟು ನಮಗೆ ಕಂಫರ್ಟಬಲ್ ಅನಿಸಲ್ಲ. ಸೊ ಬಿಸಿಲು ಕೂಡ ಮುಖಕ್ಕೆ ಹೊಡಿತಾ ಇತ್ತು, ಹಾಗಾದರೂ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗುತ್ತೆ, 4:30 ಆಗ್ತಿದ್ದಂಗೆ ಬಿಸಿಲೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ರಂಟ್ ಸೀಟಲ್ಲೇ ಕೂತ್ಕೊಂಡಿದ್ದಾಯಿತು. ಇನ್ನು ಫಂಕ್ಷನ್ ಕೂಡ ಶುರು ಆಗೋಯಿತು. ಇನ್ನು ಸ್ಟಾರ್ಟಿಂಗ್ ಏನಿರುತ್ತೆ ಭರತನಾಟ್ಯ, ನೃತ್ಯ ಅದು ಇದೆಲ್ಲ ಸ್ಟಾರ್ಟಿಂಗೇ ಮಾಡಿರ್ತಾರೆ. ಸೊ ಇದೆಲ್ಲ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ನಮಗೆ ಏನಿರುತ್ತೆ ಫುಡ್ ಅರೇಂಜ್ ಎಲ್ಲ ಇರುತ್ತೆ. ಸೊ ಸೇಮ್ ಹೋದ ಸತಿನೂ ಪಲಾವ್ ಕೇಸರಿ ಬಾತ್ ಇತ್ತು ಮತ್ತು ಉಪ್ಪಿಟ್ಟು ಕೇಸರಿ ಬಾತ್ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಸತಿನೂ ಸೇಮ್ ಫುಡ್ ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ಬಂದ್ವಿ, ಅಷ್ಟರಲ್ಲಿ ನವೀನ ಕೂಡ ಬಂದಿದ್ದಾಯಿತು. ಅಷ್ಟರಲ್ಲಿ ಮೋಕ್ಷಿ ಡ್ಯಾನ್ಸು ಕೂಡ ಸ್ಟಾರ್ಟ್ ಆಯಿತು. ಮೊದಲೆಲ್ಲ ಹೇಗೆ ಅಂತಂದರೆ ಸ್ಟಾರ್ಟಿಂಗು ಒಂದು ಫ್ರೀ ಕೆ ಜಿಯಿಂದನೂ ಸೀರಿಯಲ್ ಪ್ರಕಾರನೇ ಯಾವ್ಯಾವ ಕ್ಲಾಸ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾಯಿತ್ತು ಡ್ಯಾನ್ಸ್ ಬಂದು. ಬಟ್ ಈ ಸಲ ಏನಾಯಿತು ಅಂದರೆ ಸ್ವಲ್ಪ ಮಧ್ಯೆ ಮಿಕ್ಸ್ ಮಾಡಿ ಹುಡುಗರನ್ನ ಬಿಟ್ಟು ಡ್ಯಾನ್ಸ್ ಮಾಡಲಿಕ್ಕೆ ಬಿಡ್ತಿದ್ರು. ಸೊ ಏನಕ್ಕಂದರೆ ಪೇರೆಂಟ್ಗಳು ಮಕ್ಕಳನ್ನ ಬಿಟ್ಟ ತಕ್ಷಣ ಅವರು ಡ್ಯಾನ್ಸ್ ಮಕ್ಳುಗಳ್ದು ಆಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ. ಪೂರ್ತಿ ತನಕನೂ ಕೂತ್ಕೊಂಡು ವಾಚ್ ಮಾಡೋದಿಲ್ಲ ಡ್ಯಾನ್ಸನ್ನು ಅಂತ ಹೇಳಿಬಿಟ್ಟು ಪ್ರೋಗ್ರಾಮ್ನ ಅಂತ ಹೇಳಿ ಮಧ್ಯೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ರು. ಸೊ ಮೋಕ್ಷಿದಂತೂ ಮುಗೀತು, ಅವನನ್ನೆಲ್ಲ ಕರ್ಕೊಬಂದು ಕೂರಿಸ್ಕೊಂಡ್ವಿ. ಹಾಗೆಯೇ ರಿಷುದೇನಿತ್ತು ಅದೊಂದು 1 ಅವರ್ ಗ್ಯಾಪ್ ಇತ್ತು ಅಂತಲೇ ಹೇಳ್ಬೋದು. ಸೊ ಅವನದು ಎಲ್ಲ ಫಂಕ್ಷನ್ ಏನಿರುತ್ತೆ ಡ್ಯಾನ್ಸ್ ಎಲ್ಲ ಮುಗ್ದಿತ್ತು. ಸೊ ಅವನು ಕೂಡ ಕರ್ಕೊಬಂದು ಕೂರಿಸ್ಕೊಂಡಿದ್ದಾಯಿತು. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದ ರಿಷು ಬಂದು. ಹಾಗೆಯೇ ಅವ್ರಿಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿದ್ರಲ್ಲ, ಸ್ವಲ್ಪ ಕಲ್ಲರ್ ಇದನ್ನೆಲ್ಲ, ಹಾಗಾಗಿ ಲಿಪ್ಟಿಕ್ಕೆಲ್ಲ ಚೆನ್ನಾಗಿ ಹಚ್ಚಿದ್ರು. ನನಗೊಂಥರ ಖುಷಿ ಅವನ್ನ ಈ ಥರ ಲಿಪ್ಟಿಕ್ ನೋಡೋದು ಅಂದರೆ. ಅದನ್ನು ಒರೆಸ್ಕೊತಾ ಇದ್ದ ಪದೇ ನಾನು ಬೇಡ ಚೆನ್ನಾಗಿ ಕಾಣುತ್ತೆ ಒರೆಸ್ಬೇಡ ಅಂತ ಹೇಳಿ ಹಂಗೆ ಕೂರಿಸ್ಕೊಂಡು ಕೂತಿದ್ದೆ. ಹಾಗೆಯೇ ಈ ಸಲ ಬಂದು ನಾವು ಪೂರ್ತಿ ಪ್ರೋಗ್ರಾಮ್ ಮುಗಿಯೋ ತನಕನೂ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅಜ್ಜಿ ಎಲ್ಲ ಇದ್ರಲ್ಲ, ಸೊ ಮುಗಿಯೋ ತನಕ ಅವ್ರಿಗೂ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಒಂದು ಅರ್ಧಕ್ಕೇ ಇವರಿಬ್ಬರದ್ದು ಏನಿರುತ್ತೆ ಡ್ಯಾನ್ಸ್ ಎಲ್ಲ ಮುಗಿದ ತಕ್ಷಣ ಸ್ವಲ್ಪ ಹೊತ್ತು ಕೂತಿದ್ದು ನಾವು ಕೂಡ ಹೊರಟ್ವಿ. ಹಾಗೆಯೇ ಒಂದು ಎಡವಟ್ಟು ಕೂಡ ಆಯಿತು ನಂದು. ಏನಂದರೆ ನನ್ನದು ಗೌನ್ ಏನಿತ್ತು ಅದನ್ನು ಯಾರೋ ಹಿಂದೆಯಿಂದ ಸೊ ತುಳಿದಿದ್ದಾರೆ ಬಟ್ಟೆನ ಬಂದು. ಅದು ಹಂಗೆ ಓಪನ್ ಆಗಿಬಿಟ್ಟಿತ್ತು. ಸೊ ಕೆಳಗಡೆ ಗುಡಿಸ್ದಂಗೆ ಆಗ್ತಾಯಿತ್ತು ನೆಲದಲ್ಲಿ. ಅದನ್ನು ಅಜ್ಜಿ ತೋರಿಸ್ತಾಯಿದ್ರು, ಈ ಥರ ಓಪನ್ ಆಗಿದೆ ನೋಡು ಅಂತ ಹೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ಈ ರೀತಿ ಜನಗಳ ಜೊತೆ ಸೇರಿದಾಗ ಆ ಥರ ಆಗುತ್ತೆ, ಬಟ್ಟೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹೊರಟ್ವಿ. ಲಿಪ್ಟಿಕ್ಕೆಲ್ಲ ಒರೆಸ್ಕೊಬಿಟ್ಟವನಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ಮನೆಗೆ ಬಂದ್ವಿ ಗಾಯ್ಸ್ ಅಂತ ನಾನೇನು ಹೇಳೋದೇ ಬೇಕಾಗಿಲ್ಲ. ನಾನು ಹೇಳ್ಬಿಡ್ತೀನಿ. ಸೊ ಓಕೆ ಗೈಸ್, ಟೈಮ್ ಬಂದು ಅವಾಗಲೇ 10 ಗಂಟೆ. ಇವಾಗ ಲೈಟಾಗಿ ಏನಾದ್ರೂ ಸಾಂಬಾರಿಗೆ ಸೊ ರೈಸ್ ಮಾಡ್ಕೊಂಡು ಊಟ ಮಾಡಿ 10 o'clock ಮಲಗದೆ ಅಷ್ಟೇ. ಇನ್ನು ಸ್ವಲ್ಪ ಸೌಂಡ್ಗೆಲ್ಲ ಸ್ವಲ್ಪ ತಲೆನೋವು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟ ಮಾಡಿ ಮಲಗೋದಷ್ಟೇ. ಸೊ ಹಾಗೆಯೇ ವೀಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕೈತೇರಿ ಅಂತ ಹೇಳ್ತಾ ಬೈ ಬೈ.